Welcome to Teji Vlogs. We're traveling, eating, and exploring new lifestyles. Let's go! ವೆಲ್ಕಮ್ ಟು ತೇಜಿ ವ್ಲಾಗ್ಸ್. ನಾವಿವತ್ತು ಚನ್ನಪಟ್ಟಣದ ಗೌಡಗೆರೆಯ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ನಾಲ್ಕು ರೋ ಅಂದ್ಬಿಟ್ಟಿದ್ದು ಎಷ್ಟು ರಶ್ಶು ನೋಡಿ. ಇದು ಸುಸ್ತಾಗಲ್ಲ, ಜನ ನೋಡಿನೇ ಸುಸ್ತಾಗುತ್ತೆ. ಇವಾಗ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಯಾವುದೂ ಇಲ್ಲ ನಾನು ನೋಡ್ದಂಗೆ. ಇವಾಗ ನನಗೆ ಹಸುವಾಗ್ತಿದೆ ಅಂತ ನಾನು ಹೇಳ್ದೆ. ಅಲ್ಲಿ ಯಾರೋ ಒಬ್ರು ಕವರ್ ನೋಡಿದ್ರು, ಏನಾದರೂ ಕೊಡ್ತಾರೆ ತಿನ್ನಕ್ಕೆ. ಭಾಳ ಕಷ್ಟ ಇದೆ. ಇದೆ ಜನ ಇವಾಗ ಬಕ್ರೀದು ರಜಾ ಅಂತ ಬಂದ್ವಿ, ಬಟ್ ಎಲ್ಲರೂ ನಮ್ಮ ಥರನೇ ಯೋಚನೆ ಮಾಡ್ತಾರಲ್ಲ, ಸೊ ಜನ ಜಾಸ್ತಿ ಇದೆ. ಲಾಸ್ಟ್ ಇವಾಗ ಟೈಮ್ ಪಾಸ್ ಆಗ್ತಿಲ್ಲ, ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ಯಾವ್ದಾದ್ರು ಮಕ್ಕಳು ನೋಡಿದ ತಕ್ಷಣ ಅಂತೀವಿ. ಕಾಲ್ ಸುತ್ತೈತೆ, ಅದಕ್ಕೆ ರನ್ 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 ರನ್. ದರ್ಶನ ಎಲ್ಲ ಆಯಿತು. ಈಗ ಪ್ರಸಾದಕ್ಕೆ ತುಂಬ ಜನ ಇದ್ರು, ಸೊ ಹೋಗಲಿಲ್ಲ. ದರ್ಶನ ಮುಗಿಸ್ಕೊಂಡು ವಾಪಸ್. ನೋಡಿದ್ರು ಕಾಯಿ ಕಟ್ಟಿದ್ದಾರೆ ಗಾಯ್ಸ್, ನೋಡಿದ್ರು ಕಾಯಿ. ಇದೆಲ್ಲ 20 ರೂಪೀಸು ಕಾಯಿ. ಒಂದು ಕಾಯಿ 50 ರೂಪಾಯಿ. ಎಲ್ಲಿ ನೋಡಿದ್ರು ಕಾಯಿ. ನಿಮಗೆ ಬರೀ ಕಾಯಿ ಕಾಣಿಸಿದ್ರೆ ನನಗೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ನಿಜ, ನನಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂತ ನಾವು ಓಡಾಡ್ತೀವಿ. 50 ರೂಪಾಯಿಗೆ ಒಂದು ಕಾಯಿ ಅಂದರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಇಲ್ಲೇ ಕಣ್ಣು ಮುಂದೆ. ಅಲ್ಲ, ತಿನ್ನಂಗಲ್ಲ ಉಣ್ಣಂಗಲ್ಲ, ಇಬ್ಬರೇ ಮಾಡ್ರಿ ಅಲ್ವಾ. ಯಾರೋ ಹೇಳಿದ್ರು ಅಂದರೆ ಹೊಟ್ಟಿದ ಮಕ್ಕಳೇ ಕಟ್ತವ್ರೆ ಕಾಯಿಗಳ. ಚನ್ನಪಟ್ಟಣಕ್ಕೆ ಬಂದು ಗೊಂಬೆ ತೊಗೊಂಡಿಲ್ಲ ಅಂದರೆ ಹಿಂಗೆ. ಇದು ಯಾವ್ದಾದ್ರು ಸ್ಟ್ರೀಟ್ ಇದೆಯಾ ಗೊಂಬೆ ನೋಡೋದು? ಗೊತ್ತಿಲ್ಲ. ಹೊಸಗಡೆ ಚಾಮುಂಡೇಶ್ವರಿ ದೇವರ ದರ್ಶನ ಆಯಿತು. ಹಿಂಗನ್ಸ್ತು? ಚೆನ್ನಾಗಿದೆ. ಬಿಸಿಲು ತಡೆಯಕ್ಕಾಗಿಲ್ಲ ಅಷ್ಟೇ. ಬಿಸಿಲು, ಕ್ಯೂ, ಜನ, ಯಪ್ಪ. ಧರ್ಮಸ್ಥಳಕ್ಕೆ ಹೋದ್ರು ಕ್ಯೂ ನಿಂತ್ಕೊಂತಿರ್ಲಿಲ್ಲ, ತುಂಬ ರಶ್ ಇದ್ರೆ. ಫಸ್ಟ್ ಟೈಮ್ ಕ್ಯೂ ಅಲ್ಲಿ ನೋಡ್ಕೊಂಡು ಇಲ್ಲ, ಜನ ಏನಿಲ್ಲ ಕಣೆ, ಹಿಂಗೆ ಅಂದ್ರು. ಅದು ಇಲ್ಲೊಂದು 4 ಲೈನು, ಅಲ್ಲಿಂದ 4 ಲೈನು, ಅದಾದ್ಮೇಲೆ ಒಂದು 4 ಲೈನು. ಲಾಂಗ್ ಟೈಮ್ ನಿಂತಿದ್ದು, ತುಂಬ ಹೊತ್ತು ಕಳೆದ್ವಿ ಅಲ್ಲ. 1 ಅವರ್, ಹೆಚ್ಚು ಕಡಿಮೆ 1 ಅವರ್ ನಿಂತು ಅನ್ಸುತ್ತೆ. ಸೊ ಏನಿಲ್ಲ, ಏನು ಹೇಳ್ಬೇಕು ಅಂದರೆ, ಮಕ್ಕಳು ಮರಿಯನ್ನು ಕರ್ಕೊಂಡು ಮಾತ್ರ ಬರಬೇಡಿ. ಪ್ರೆಗ್ನೆಂಟ್ ಸುಮ್ಮನೆ ಮೊದಲೇ ಬರಬೇಡಿ. ಬಯಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಇಲ್ಲಿ ಹೋಗ್ಬೇಕು ಅಂತ. ಅಲ್ಲಿಂದಾನೇ ಚಾಮುಂಡೇಶ್ವರಿ ಕೈ ಮುಗಿಡಿ, ಆಯ್ತಾ? ಹಾಂ, ನಂಬಿಕೆ ಇಡಿ. ಮೂಢನಂಬಿಕೆ ತುಂಬ ಒಳ್ಳೇದಲ್ಲ. ನಂಬಿಕೆ ಇಟ್ಟು ಏನಾದ್ರು ಕೇಳ್ಕೊಬೇಕಾ ಪ್ರೇ ಮಾಡ್ಕೊಳ್ಳಿ ಅಷ್ಟೇ. ನಾನು ಜನ ಮರಳು ಜಾತ್ರೆ ಮರಳು ಇದನ್ನ ನೋಡಿನೇ ಹೇಳಿರೋದು. ಎಷ್ಟು ಕಾಯಿದ್ವಮ್ಮ ಅಲ್ಲಿ. ನನಗೆ ಅದನ್ನ ನೋಡಿನೇ ನಿಜ ಹೊಟ್ಟೆ. ಅದು ಹಂಗೆ ಲಕ್ಷಾಂತರ ರೂಪಾಯಿ ನೀನು ಹೇಳ್ದಂಗೆ ಅಲ್ಲೇ ಬಂಡವಾಳ ಐತೆ ಅನಿಸ್ತು ನನಗೂ. ಅದನ್ನೆಲ್ಲ ಯಾರೋ ಬಡವ್ರ ಬಗ್ರಿಗೆ ಅಥವಾ ಯಾರಿಗೋ ಏನೋ ಅನ್ನದಾಸೋಹಕ್ಕೆ ಹಾಕೊಂಡು ಖರ್ಚು ಮಾಡಿ ತಿನ್ನಿಸ್ಲಿ ಬಡವ್ರಿಗೆ ಬೇಕಾರೆ, ಬೇಡ ಅನ್ನಲ್ಲ. ಸುಮ್ಮನೆ ಮೂಢನಂಬಿಕೆ ಹೆಸರಲ್ಲಿ ಕಾಯಿಗಳನ್ನೆಲ್ಲ ಕಟ್ಟು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಷ್ಟೇ. ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.